ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೈವಾರದಲ್ಲಿ ರಾಜ್ಯ ಹಾಗೂ ಹೊರರಾಜ್ಯ ಮಟ್ಟದ ಭವ್ಯ ವಾಲಿಬಾಲ್ ಪಂದ್ಯಾವಳಿಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಯುವ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮದ್ ಅವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಐತಿಹಾಸಿಕ ಕೈವಾರ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಈ ಟೂರ್ನಮೆಂಟ್ಗೆ ಶಾಸಕ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದರು. ಪಂದ್ಯಾವಳಿಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ 15ಕ್ಕೂ ಹೆಚ್ಚು ಬಲಿಷ್ಠ ತಂಡಗಳು ಭಾಗವಹಿಸಿ ಕ್ರೀಡಾ ಪ್ರೇಮಿಗಳನ್ನು ರಂಜಿಸಿದವು. ಈ ವೇಳೆ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂಸಿ ಸುಧಾಕರ್, ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಎಂದರು. ಅಲ್ಲದೆ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಚಿಂತಾಮಣಿಯಲ್ಲಿ ಕ್ರೀಡಾಂಗಣ, ಸಿಂಥೆಟಿಕ್ ಟ್ರ್ಯಾಕ್ ಹಾಗೂ ಕ್ರಿಕೆಟ್ ಸ್ಟೇಡಿಯಂ ಸೇರಿದಂತೆ ಹಲವು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಭರವಸೆ ನೀಡಿದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ರೆಡ್ಡಿ, ಕೈವಾರದ 30 ವರ್ಷಗಳ ಸುದೀರ್ಘ ವಾಲಿಬಾಲ್ ಇತಿಹಾಸವನ್ನು ಸ್ಮರಿಸಿ, ಅಬ್ದುಲ್ ಸಮದ್ ಅವರ ನೆರವಿನಿಂದ ಈ ಬೃಹತ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಸೀನಪ್ಪ, ಸೈಯದ್ ಮುಜಾಹಿದ್, ಸೈಯದ್ ಅಮ್ಜದ್, ಬಟ್ಟು, ಅಮೀನ್, ಟಿಪ್ಪು ಸುಲ್ತಾನ್ ಸೇರಿದಂತೆ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೀತಾ ಇದೆ. ನಿನ್ನೆ ಮತ್ತು ಇವತ್ತಿನ ಸುಮಾರು 15 ತಂಡಗಳು ವಿವಿಧ ರಾಜ್ಯಗಳಿಂದ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಬಹುಶಃ ಹೊರ ರಾಜ್ಯಗಳಿಂದ ಕೂಡ ಇವತ್ತು ಹಲವಾರು ತಂಡಗಳು ಬಂದಿದ್ದಾವೆ ಅಂತ ಹೇಳಿ ಇವತ್ತು ಆಯೋಜಕರು ಹೇಳಿದ್ದಾರೆ. It's really an honor to be here since many teams from outside the state of Karnataka have been participating here. I wish you all the best. I think already we have played a couple of matches over the past one day. I think yesterday you have been playing, and today I think you're going to close it late in the night. So I wish you all the best. I wish all of you play with a lot of sportsman spirit. ನೀವೆಲ್ಲರೂ ಕ್ರೀಡಾ ಮನೋಭಾವದಿಂದ, ಕ್ರೀಡಾ ಸ್ಫೂರ್ತಿಯಿಂದ ತಾವು ಈ ಕ್ರೀಡೆಯನ್ನು ಆಡಬೇಕು ಅಂತಕ್ಕಂಥದ್ದು. ಮತ್ತು ಈಗಾಗಲೇ ಕಾಮೆಂಟ್ರಿ ಕೊಡುವಂಥವ್ರು ಹೇಳ್ತಾ ಇದ್ದಾರೆ, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಇವತ್ತು ನಾವು ಯಾವ ಮಟ್ಟದಲ್ಲಿ ನಾವು ಇದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತಂಡಗಳು ಅಂತಕ್ಕಂಥದ್ರ ಬಗ್ಗೆ ಅವರು ಹೇಳ್ತಾ ಇರ್ತಕ್ಕಂಥ ವಿಚಾರ ನಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ. ಇವತ್ತು ಇದೊಂದೇ ಕ್ರೀಡೆ ಅಲ್ಲ, ಇತ್ತೀಚೆಗೆ ನಡೆದಂಥ ಕ್ರೀಡೆಗಳಲ್ಲಿ ನಾವು ಬೇರೆ ಸಣ್ಣ ದೇಶಗಳ ಮುಂದೆ ನಾವು ಯಾವ ರೀತಿ ಪದಕಗಳನ್ನು ಪಡೆದಿದ್ದೀವಿ ಅಂತಕ್ಕಂಥದ್ದು. ಇದರಿಂದ ಇವತ್ತು ನಾವು ಸಹ ಒಳ್ಳೆ ಕ್ರೀಡಾ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇವತ್ತು ಚಿಂತಾಮಣಿಯಲ್ಲಿ ಒಳ್ಳೆ ಟ್ರ್ಯಾಕ್ ಫೀಲ್ಡ್ಗಳಿಗೆ ಒಳ್ಳೆ ಸ್ಟೇಡಿಯಂ ಅನ್ನು ನಿರ್ಮಾಣ ಆಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಕ್ರಿಕೆಟ್ ಸ್ಟೇಡಿಯಂ ಅನ್ನ ಇವತ್ತು ನಾವು ಹೊಸ ಸ್ಟೇಡಿಯಂ ಅನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದು ಇವತ್ತು ಎಲ್ಲ ವರ್ಗಕ್ಕೆ ಆದಂಥ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥದ್ದು ಆಗಬೇಕು. ಹೆಚ್ಚಿನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಇವತ್ತು ಕ್ರೀಡೆಗಳಲ್ಲಿ ಮುಂದೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಐ wish India will start getting more medals in all the international events. With such a huge population what we have in this country, I think we are staying behind, lagging behind. We are not able to track through, we are not able to compete against small countries which are which are getting gold and silver and bronze medals. I think we need to focus more. Probably more facilities, sports facilities need to be given. A lot of encouragement has to be given for all the young sportsmen. Thank you all for giving this opportunity. ನಮಸ್ಕಾರ, ಧನ್ಯವಾದ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಗಿದ್ದು ನಿನ್ನೆ. ಮತ್ತು ನಮ್ಮ ಸ್ನೇಹಿತರ ಅಬ್ದುಲ್ಲಾ ಅವರ ಸಹೋದರ, ನಮ್ಮ ಆತ್ಮೀಯ ಸ್ನೇಹಿತರಾದ ಸಾದಿಕ್ರವರ ಮಗ ಮುಜೀನ್ರವರ ಜನ್ಮದಿನದ ಪ್ರಯುಕ್ತ ಈ ಒಂದು ಟೂರ್ನಮೆಂಟು ವಾಲಿಬಾಲ್ ತಂಡವನ್ನು ತರಿಸಿ ಮುಖಾಂತರ ಕರೆಸಿ ಟೂರ್ನಮೆಂಟ್ ಇಂದ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ತಂಡಗಳು ಸುಮಾರು 15-16 ತಂಡಗಳಿಗೆ ಬಂದು ಆಡ್ತಾ ಇದ್ದಾರೆ. ಅವರು ಆಂಧ್ರ ಮತ್ತು ತಮಿಳುನಾಡು ಕಡೆಯಿಂದ ಬಂದವರಿದ್ದಾರೆ, ಕರ್ನಾಟಕದಿಂದಲೂ ಬಂದವರಿದ್ದಾರೆ. ಇದೊಂದು ಉತ್ತೇಜನವಾದ ಒಂದು ಕ್ರೀಡೆ ಆಗಿರುತ್ತೆ. ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಗಳಲ್ಲೂ ಕ್ರಿಕೆಟ್ ಒಂದು ಕ್ರೀಡೆ, ವಾಲಿಬಾಲ್ ಕ್ರೀಡೆ, ಎಲ್ಲ ಕ್ರೀಡೆಗಳು ಮೊದಲಿಂದಲೂ
30 ವರ್ಷ ಕಾಲದಿಂದ ಇದೇ ಕೈವಾರದಲ್ಲಿ ಈ ಟೂರ್ನಮೆಂಟ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ 2-3 ವರ್ಷ ಕಾಲದಿಂದ 2-3 ವರ್ಷಗಳಿಂದ ನಮ್ಮ ಅಬ್ದುಲ್ಲಾ ಬೈ ಅವರು ಈ ಟೂರ್ನಮೆಂಟನ್ನು ವರ್ಷಕ್ಕೊಂದ್ಸತಿ ಅವರ ಹುಟ್ಟಿದ ಪ್ರಯುಕ್ತ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾರೆ. ಅದೇ ಅವರ ಅಲ್ಲಿ ದೇವರು ತಾತೆಯನ್ನವರು ಬುದ್ಧಿ ಕೊಟ್ಟು ಇನ್ನೂ ಮುಂದುವರಿಯಲಿ, ಅವ್ರು ಚಿರಾಯಿಸ್ಕೊಳ್ಳಿ ಅಂತೇಳಿ ನಾವು ಕೇಳ್ತಾ ಈ ಆಡ್ತಾ ಇರ್ತಕ್ಕಂಥ ಹಾಡುಗಳು ಉನ್ನತ ಮಟ್ಟದಲ್ಲಿ ಆಡಿ ಅವರವ್ರ ಇದರಿಂದ ಸೋಲು ಅನ್ನೋದು ಸಹಜನೇ. ಯಾರಿದ್ರೆ ಅಲ್ಲಿ ಸೋಲ್ದವರು ಗೆದ್ದೆ ತಿಳ್ಕೋಬೇಕು. ಇದು ನಾವೆಲ್ಲ ಉನ್ನತ ಮಾಡ್ತೀವಿ ಬೆಳೀಲಿ ನಮ್ಮ ಕೈವಾರ ಈ ಟೂರ್ನಮೆಂಟ್ ನಡೆಸೋದ್ರಲ್ಲಿ ಅಂತ ಹೇಳಿ ಜೊತೆಗೆ ಇದನ್ನು ಆರ್ಗನೈಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದವರು ಸುಮಾರು ವರ್ಷಗಳಿಂದ ನಾವು ಹೇಳಬೇಕಂದ್ರೆ ಯಾರೇ ವಾಲಿಬಾಲ್ ಇಲ್ಲಿ ಟೂರ್ನಮೆಂಟ್ ನಡೆಸಿದ್ರು ಕೂಡ ಅದಕ್ಕೆ ಮುಖ್ಯವಾಗಿ ಇಲ್ಲಿ ವಿನೋದ್ ಅಂತಿದ್ದಾರೆ. ನಮ್ಮ ಹಳೆ ಸ್ನೇಹಿತರಾದ ವೆಂಕಟರಮಪ್ಪ ಅವರು ತೀರ್ಕೊಂಡಿದ್ದಾರೆ. ಅವರ ದೊಡ್ಡ ಮಗ ಅವರು ಇದಕ್ಕೆ ಉತ್ತೇಜನ ಕೊಟ್ಟು ಮುಂದೆ ನಿಂತ್ಕೊಂಡು ಎಲ್ಲರೂ ಸಹಕಾರ ಕೊಟ್ಟರೆ ಅವ್ರ ಜೊತೆಗೆ ಪ್ರಶಾಂತ ಮತ್ತು ಏನಪ್ಪ ಗಜೇಂದ್ರ, ಇನ್ನು ಕಲ್ಯಾಣ್, ಸಂದೀಪ್, ಇವರು ಮಂಜೇಶು, ಇವರು 5-6 ಜನ ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಊರಿನ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಅಬ್ದುಲ್ಲಾ ಬೈ ಅವರ ಕುಟುಂಬಕ್ಕೂ ಅವರ ಹಿಂದೆ ಇರ್ತಕ್ಕಂಥ ಸ್ನೇಹಿತರು, ನಮ್ಮ ಸ್ನೇಹಿತರು ಬಾಬಾ ಅವರಾಗಲಿ, ಮುಜ್ಜು ಆಗಲಿ, ಬುಟ್ಟು ಆಗಲಿ, ಇಲ್ಲಿ ಬಂದಿರ್ತಕ್ಕಂಥ ಅವರೆಲ್ಲ ಹಿಂದಿರ್ತಕ್ಕಂಥ ನಮ್ಮ ಆಸ್ರೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಚಿರಾಯಿಸ್ಕೊಳ್ಳಿ. ಅವರ ಸೋದರ ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತ ಸಾದಿಕ್ ಬೈ ಅವರು ಕೂಡ ಸಮಯದ ಅಭಾವದಿಂದ ದಯವಿಟ್ಟು ನಮ್ಮ ಕೈವಾರ ಕ್ಷೇತ್ರದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ. ಇದು ಫ್ರೆಂಡ್ಸ್ ವಾಲಿಬಾಲ್ ಕ್ಲಬ್ ವತಿಯಿಂದ ಅರೇಂಜ್ ಮಾಡಿದ್ದಾರೆ. ಇವತ್ತು ಎಲ್ಲ ಸ್ಟೇಟಿಂದ ತಮಿಳುನಾಡಿಂದ, ಆಂಧ್ರದಿಂದ ಎಲ್ಲ ಪ್ಲೇಯರ್ಸ್ ಬಂದು ಒಳ್ಳೆಯ ಆಟವನ್ನು ಆಡ್ತಾ ಇದ್ದಾರೆ. ಈ ಥರ ಎಲ್ಲರೂ ಒಗ್ಗೂಟಿಂದ ಆಟವನ್ನು ಆಡಿ ಇದನ್ನು ಪ್ರೋತ್ಸಾಹಿಸಿ ಇದನ್ನು ಕಂಪ್ಲೀಟ್ ಮಾಡಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಕೈವಾರದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ಗೆ ಕೈವಾರದ ಅಬ್ದುಲ್ ಸಮದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಒಂದು ಸಹಾಯಾರ್ಥವಾಗಿ ಹಾಗೂ ಹಿಂದೆ ಇದೇ ರೀತಿ ಒಂದು 30 ವರ್ಷದ ಹಿಂದ್ಗಡೆ ಕೈವಾರದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ಗಳು ಚೆನ್ನಾಗಿ ನಡೀತಾ ಇತ್ತು. ಅದೇ ರೀತಿಯಾಗಿ ಅವರು ಹುಟ್ಟುಹಬ್ಬದ ಪ್ರಯುಕ್ತದಿಂದ ಅವರ ಸಹಾಯಾರ್ಥದಲ್ಲಿ ಕೈವಾರ ವಾಲಿಬಾಲ್ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ದಾರೆ. ಈ ದಿನ ಒಳ್ಳೆ ಟೂರ್ನಮೆಂಟ್ ಆಗ್ತಾ ಇದೆ. ಏಕೆ ಅಂತಂದರೆ ಎಲ್ಲ ಕಡೆಯಿಂದನೂ ಒಳ್ಳೆ ಟೀಮರ್ಗಳು ಬಂದು ಒಳ್ಳೆ ವಾಲಿಬಾಲ್ನ ಏಕೆಂದರೆ ಕ್ರೀಡಾ ಮನೋಭಾವದಿಂದ ಆಡಿ ಅದರಲ್ಲಿ ಸೋಲು ಗೆಲುವು ಅನ್ನೋದು ಎಲ್ಲರಿಗೂ ಶತಸಿದ್ಧ. ಆದರೆ ಸ್ಪೋರ್ಟಿವ್ನೆಸ್ ಅನ್ನೋದು ಇರಲೇಬೇಕು. ಇದರಲ್ಲಿ ಒಳ್ಳೆ ಆಟ ಅಂತಂದರೆ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಕ್ರೀಡಾ ಮನೋಭಾವದ ಹುಡುಗರಿಗೂ ಒಳ್ಳೆ ಮನೋರಂಜನೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಅದೇ ರೀತಿ ಅವರು ಮುಂದುವರಿಸ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ನಮ್ಮ ಆಶಾಭಾವನೆ ಆಗಿರುತ್ತೆ. ನಂಬ್ತಾರೆ, ಲಾಜಿಕ್ ಕೇಳೋ ವಿಜ್ಞಾನಿಯನ್ನು ಯಾರು ಕೂಡ ನಂಬಲ್ಲ. ಸೆಕೆಂಡ್ ಸರ್, ಸರ್ ಕೊಂಡಿರುವಂತ ಶಿಡ್ಲಘಟ್ಟ ಅಣ್ಣ ಪ್ಲೇಯರ್ಸ್ ಹಿಂಗೆ ತೋರ್ಸಣ್ಣ. ಪ್ಲೇಯರ್ ಗಾಡಿ ಸೈಡ್ಗೆ ಹಾಕಪ್ಪ ವಿಶ್ವಣ್ಣ, ಸ್ವಲ್ಪ ಸೈಡ್ಗೆ ಹಾಕಪ್ಪ. ಯಾರಿಗಾದ್ರು ಹಾಕ್ಬಿಡ್ಬಿಡಿಲ್ಲ, ಹುಡುಗರ ಕೈ ಕೊಡು ಹಾಕ್ತಾರೆ ಯಾರಾದ್ರೂ. ಏನ್ ಎಲ್ಲರೂ ಸೈಡ್ಗೆ ಹಾಕಿದ್ದಾರೆ. ನಿಂದು ಏನಿದೆ ರಾಮಾಯಣ?